ಸಚಿವ ಸ್ಥಾನಕ್ಕೆ ಶಾಸಕ ಅಪ್ಪಾಜಿ ಗೌಡ ಡಿಮ್ಯಾಂಡ್ ಇಡೋದನ್ನು ಮುಂದುವರಿಸಿದ್ದಾರೆ. ಸಿಎಂ ಡಿಕೆ ಶಿವಕುಮಾರನ್ನ ಭೇಟಿ ಮಾಡಿದ್ದಾರೆ. ಹಿರಿಯ ಶಾಸಕರು ಸೀನಿಯಾರಿಟಿ ಆಧಾರದ ಮೇಲೆ ನನಗೆ ಅವಕಾಶ ಬೇಕು ಅಂತ, ಆಮೇಲೆ ನನಗೆ ಸಚಿವ ಸ್ಥಾನವನ್ನು ತಪ್ಪಿಸೋದಕ್ಕೆ ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಈ ಬಾರಿ ಸಚಿವ ಸ್ಥಾನ ಸಿಗುವಂತಹ ನಂಬಿಕೆ ಇದೆ, ಬಟ್ ನನ್ನ ವಿರುದ್ಧ ಕೆಲಸಗಳಾಗ್ತಿದೆ ಕಾಂಗ್ರೆಸ್ನಲ್ಲೇ ಅನ್ನೋದು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಮತ್ತು ಓಪನ್ ಆಗಿ ಹೇಳಿದ್ದಾರೆ, ನನಗೆ ಕೊಡಲೇಬೇಕು ಅಂತ ನಾನು ಹೋಗಿ ಕೇಳಿದ್ದೀನಿ ಅಂತ ಓಪನ್ ಆಗಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಮೊದಲೇ ಲೀಸ್ಟ್ನಲ್ಲೇ ನಾನು ಬರಬೇಕು ಅಂತ ಆಸೆ ಪಟ್ಟಿದ್ದೆ. ಮೊದಲೇ ಲೀಸ್ಟ್ನಲ್ಲಿ ತಪ್ಪೋಯ್ತು. ಎರಡನೇ ಲೀಸ್ಟ್ನಲ್ಲಿದ್ದರೆ ಕೊನೆಗೆ ಬರುತ್ತೆ ಅನ್ನೋಂಥ ನಿರೀಕ್ಷೆಯಲ್ಲಿದ್ದೇನೆ. ಯಾಕಂದರೆ ಸುದೀರ್ಘವಾಗಿ ಕಾಂಗ್ರೆಸ್ ಪಾರ್ಟಿಯಿಂದ 1981ರಿಂದ ಗುರುತಿಸ್ಕೊಂಡಿದ್ದೇನೆ, ಈಗೇನು ಹೊಸದಲ್ಲ. 81ರಿಂದ ನನ್ನ ಕಾಲೇಜ್ ಜೀವನದಿಂದ ಮುಗಿದ ನಂತರ ಕಾಂಗ್ರೆಸ್ ಪಾರ್ಟಿಯಲ್ಲಿ ಗುರುತಿಸ್ಕೊಂಡಿದ್ದೇನೆ. ನಾನು ಹಲವಾರು ಪಕ್ಷದಲ್ಲಿ ಇರ್ತಕ್ಕಂಥ ಹುದ್ದೆಗಳನ್ನು ಕೂಡ ಸ್ವೀಕಾರ ಮಾಡಿ ಕೆಲಸವನ್ನು ಕೂಡ ಮಾಡಿದ್ದೇನೆ. ವೈಸ್ ಕನ್ವೀನರ್ ಕಿಸಾನ್ ಸೆಲ್ ಆಗಿ ಕೆಲಸ ಮಾಡಿದ್ದೇನೆ. ವೈಸ್ ಪ್ರೆಸಿಡೆಂಟಾಗಿ, ಸ್ಟೇಟ್ ವೈಸ್ ಪ್ರೆಸಿಡೆಂಟಾಗಿ, ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಅಂತ ಕೆಲಸ ಮಾಡಿದ್ದೇನೆ. ಸಾಕಷ್ಟು ಇವತ್ತು ಬಳ್ಳಾರಿ, ಬೆಳಗಾಮು, ಬಿಜಾಪುರ, ಧಾರವಾಡ, ಹಾವೇರಿ, ಗದಗು ಎಲ್ಲೆಲ್ಲಿ ನನ್ನನ್ನು ಅಬ್ಸರ್ವ್ ಆಗಿ ಕಳಿಸ್ತಿದ್ರು ಅಲ್ಲೆಲ್ಲ ಕೂಡ ಯಶಸ್ವಿಯಾಗಿ ಪಕ್ಷದ ಪರವಾಗಿ ನಾನು ಕೆಲಸ ಮಾಡಿದ್ದೇನೆ. ಇದು ನನ್ನ ಪಕ್ಷದ ನಿಷ್ಠೆ ಮತ್ತು ಸೇವೆ ಮಾಡಿದಂಥ ಆ ದೃಷ್ಟಿಯಿಂದ ನಾನು ಕೊಡಲೇಬೇಕು ಅನ್ನುವಂಥ ಬೇಡಿಕೆ ಇಟ್ಟಿದ್ದೀನಿ. ಅತ್ಯಂತ ಉತ್ತರ ಕರ್ನಾಟಕ ಭಾಗದಲ್ಲಿ ಇವತ್ತು ಸೀನಿಯರ್ ಇದ್ದೇನೆ ಅನ್ನುವಂಥ ಮಾತನ್ನು, ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ನಾವು ಒಟ್ಟಿಗೆ ರಾಜಕಾರಣ ಪ್ರಾರಂಭ ಮಾಡಿದ್ದು. ನಾನು ಕೋಆಪ್ರೇಟಿವ್ ಮೂಮೆಂಟಿಂದ ಬಂದಿದ್ದೀನಿ, ಅವರು ಕೋಆಪ್ರೇಟಿವ್ ಮೂಮೆಂಟಿಂದ ಬಂದಿದ್ದಾರೆ. ಜಿಲ್ಲಾ ಪಂಚಾಯತಿ ನಾನು ಸ್ಪರ್ಧೆ ಮಾಡಿ ಗೆದ್ದು ಬಂದಿದ್ದೇನೆ, ಅವರು ಜಿಲ್ಲಾ ಪಂಚಾಯತಿ ಗೆದ್ದು ಬಂದಿದ್ದಾರೆ. ನಾನು ಎಮ್ ಎಲ್ ಎ ಆದೆ, ಅವರು ಎಮ್ ಎಲ್ ಎ ಆದರು, ಅವರು ಮಂತ್ರಿ ಆದರು, ನಾನು ಮಂತ್ರಿ ಆದೆ. ಅದರ ದುರ್ದೈವ 2 ಬಾರಿಗೆ ನಾನು ಸೋತೆ ಅಷ್ಟೇ. 94ರಲ್ಲಿ ಸೋತೆ, 2018ರಲ್ಲಿ ಸೋತೆ. ಅದು ಬಿಟ್ಟರೆ ಸತತವಾಗಿ 99.99 ನಿರೀಕ್ಷೆಯಲ್ಲಿದ್ದೇನೆ. ಸರ್, ನಿಮ್ಗೆ ವಿರುದ್ಧ ಷಡ್ಯಂತ್ರಗಳಾಗ್ತಿದೆ ಅಂತ ಮೊದಲಿಂದಲೂ ಕೂಡ ಇದ್ದೇ ಇರುತ್ತೆ ರಾಜಕಾರಣದಲ್ಲಿ. ಯಾರೂ ನೋಡಿ ತಮ್ಮ ಬೇಡಿಕೆಗಳನ್ನು ಇಡುವಾಗ ಷಡ್ಯಂತ್ರ ಮಾಡ್ತಕ್ಕಂಥದ್ದು ಸಹಜ. ಆ ಷಡ್ಯಂತ್ರ ನೋಡಲಿಕ್ಕೇ ಕೂತಿದ್ದೀವಿ. ಈಗ ಎಷ್ಟು ದಿವಸ ಅಂತ ಸಮಾಧಾನದಿಂದ ತಗೋಬೇಕು? ನಾನು ಪಕ್ಷದ ವಿರುದ್ಧವಲ್ಲ ಅಲ್ಲ, ಪಕ್ಷಕ್ಕೆ ಹಾನಿ ಉಂಟು ಮಾಡ್ತಕ್ಕಂಥ ಷಡ್ಯಂತ್ರ ಮಾಡ್ತಕ್ಕಂಥವ್ರು ಏನಿದ್ದಾರೆ ಅವರು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾರೆ ಮುಂದೆ ಅನ್ನೋದು ನೋಡಲಿಕ್ಕೆ ನಿಂತಿವಿ. ತಾವು 40 ವರ್ಷಗಳ ರಾಜಕಾರಣದಲ್ಲಿ ಪಕ್ಷ ಯಾಕೆ ಸರ್ ನಿಮ್ಮನ್ನು ಕೂಡ ಗುರುತಿಸಿ ನಿಮಗೊಂದು ಸ್ಥಾನಮಾನ ಕೊಟ್ಟಿಲ್ಲ? ಅಲ್ಲ, ಹೇಳಿದ್ನೆಲ್ಲ ಹಿರಿಕರಿದ್ದರು ನಮ್ಮ ಜೊತೆ ಮುಂಚೆ, ಅವರಿಗೆಲ್ಲ ನಮ್ಮ ಬಗ್ಗೆ ಪರಿಚಯ ಇತ್ತು. ಈಗೆಲ್ಲರೂ ಏನಪ್ಪ ಅಂದ್ರೆ ಬಂದಿದ್ದಾರೆ, ಅವರೆಲ್ಲ ಮಾಹಿತಿ ತರಿಸ್ಕೊಂಡಿದ್ದಾರೆ. ಹೊಸದಾಗಿದ್ದರೂ ಕೂಡ ಈಗೆಲ್ಲ ಮಾಹಿತಿ ಯಾರ್ಯಾರು ಏನಿದ್ದಾರೆ ಅಂತ ತರಿಸ್ಕೊಂಡಿದ್ದಾರೆ. ಮುಖ್ಯಮಂತ್ರಿಯವರಾಗಲಿ, ಮಾಜಿ ಮುಖ್ಯಮಂತ್ರಿಯವರಾಗಲಿ ಎಲ್ಲರೂ ನಮ್ಮ ಬಗ್ಗೆ ಪರಿಚಯ ಇದ್ದವರಿದ್ದಾರೆ. ಅವ್ರ ಮಾಹಿತಿಯನ್ನು ಕೊಟ್ಟಿರ್ತಾರೆ. ನೋಡೋಣ ಏನಾಗುತ್ತೆ, ಕಾದು ನೋಡೋಣ. ಸರ್, ಆಮೇಲೆ ತಮ್ಮ ಹೆಸರು ಸ್ಪೀಕರ್ ಸ್ಥಾನಕ್ಕೆ ಕೇಳ್ಪಡೋದೇ ಇಲ್ಲ, ಅದ್ರ ಬಗ್ಗೆ ಯಾವುದು ನನ್ನ ಜೊತೆ ಯಾರೂ ಚರ್ಚೆನೂ ಮಾಡಿಲ್ಲ ಅಥವಾ ಅದರ ಬಗ್ಗೆ ಇವತ್ತು ಪ್ರಸ್ತಾಪ ಆಗಿಲ್ಲ. ಒಂದು ವೇಳೆ ಸರ್ ಸ್ಪೀಕರ್ ಸ್ಥಾನ ಇಲ್ಲ ಬಿಡಿ, ಅದು ಹೈಪೋಥಿಕಲ್. ಮೊದಲು ಮಂತ್ರಿ ಆಗೋಣ, ಜನಕ್ಕೆ ಸಂಬಂಧ ಕೆಲಸ ಮಾಡೋಣ. ಏನು ರಿಟೈರ್ಮೆಂಟ್ ಇಷ್ಟು ಬೇಗ ತಗೊಳ್ಳೋದು ಬೇಡ.